ಎಲ್ಲರಿಗೂ ಬೆಳಿಗ್ಗೆ ಬೇಗ ಎದ್ದು ದೇವ್ರ ಮುಖ ರಾಘವೇಂದ್ರ ಮುಖ ನೋಡಿ ಬಿಸಿನೀರು ಕಾಸ್ಕೊಂಡು ಬಿಸಿ ಮಾಡಿಕೊಂಡು ಒಂದು ಲೋಟ ನೀರು ಕುಡಿದು ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ತೀನಿ. ಬೇಗ ಬೇಗ ಮ್ಯಾಟೆಲ್ಲ ತೆಗೆದು ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ನಿನ್ನೆ ಹಾಕಿರೋ ರಂಗೋಲಿ ಸಮೇತ ಸವದಿರಲ್ಲ ಅದನ್ನು ತೆಗೆದುಬಿಟ್ಟು ಹೊಸ ರಂಗೋಲಿನ ಹಾಕಿ ಬಾಗಿಲೆಲ್ಲ ಸ್ವಚ್ಛ ತೊಳೆದು ರಂಗೋಲಿ ಹಾಕಿ ಮತ್ತು ಬೇಗ ಒಂದು ಲೋಟ ಟೀ ಮಾಡ್ಕೊಂಡು ಕುಡಿದು ಮಡಿಕೆ ಕಾಳು ಕಾಳನ್ನ ಚೆನ್ನಾಗಿ ತೊಳ್ಕೊಳ್ರಿ. ಫಸ್ಟ್ ನೀಟಾಗಿ ನೀರೆಲ್ಲ ತೆಗೆದು ಈ ಥರ ಸೋಸ್ಕೊಂಡು ಇಟ್ಕೊಂಡ್ರಿ. ಆಮೇಲೆ ಫ್ರೆಶ್ಶಾಗಿ ನೀರು ಹಾಕ್ರಿ, 2 ಲೋಟ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕುದಿಯೋಕ್ಕಿಡಿ. ಇದು ಕುದೀತಾ ಇದ್ದಂಗೆ ಪಕ್ಕದಲ್ಲಿ ನೀವು ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಚೆನ್ನಾಗಿ ಅಂದರೆ ಚಟ್ನಿ ಹುರ್ಕೊಳ್ಳಿ. ಹುರ್ಕೊತಿದ್ದಂಗೆ ನಿಮಗೆ ಕಾಳು ಬೆಂದಿರುತ್ತೆ, ಅದನ್ನು ಸೋಸ್ಕೊಂಡು ನೀರು ಬೇರೆ ಕಾಳು ಬೇರೆ ಮಾಡ್ಕೊಳ್ಳಿ. ಅವೆರಡು ಬೇರೆ ಮಾಡ್ಕೊಂಡ್ಮೇಲೆ ಈ ಚಟ್ನಿಗೆ ರೆಡಿ ಮಾಡ್ಕೊಳ್ರಿ. ಅಷ್ಟೊತ್ತಿಗೆ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಅವೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ನೀವು ತರಿಯಾಗಿ ರುಬ್ಕೊಳ್ರಿ. ಏನು ನೀರು ಬೇರೆ ಕಾಳು ಬೇರೆ ಮಾಡಿರ್ತೀರಲ್ಲ ಆ ನೀರಲ್ಲಿ ಈ ಚಟ್ನಿ ಹಾಕಿ ಕಲಿಸ್ಕೊಳ್ಳಿ. ಈ ಚಟ್ನಿ ರೆಡಿ, ಉದ್ಕ ಅಂತಾರೆ, ಉದ್ಕ ರೆಡಿ. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಬಿಡಿ. ಅದನ್ನು ಬಿಟ್ಟಾದಮೇಲೆ ನೀವು ಅದಕ್ಕೆ ಕಾಳು ಹಾಕಿ ಮೊಳಕೆ ಕಾಳು ಏನು ಬೇಯಿಸ್ಕೊಂಡಿರ್ತೀರ ಅದನ್ನು ಚೆನ್ನಾಗಿ ಹಾಕಿ ನಿಮಗೆ ಇಷ್ಟೇ ಬೇಕಂದರೆ ಇದು ಇಷ್ಟೇ ಬಿಡ್ಬೋದು. ನಾನು ಇನ್ನೊಂದು ಸ್ವಲ್ಪ ಟೇಸ್ಟ್ ಅಂತ ಒಂದು ಸ್ವಲ್ಪ ಖಾರ ಪುಡಿ ಸಾಂಬಾರ್ದು ಹಿಟ್ಟು ಹಾಕಿ ಒಂದು ಸ್ವಲ್ಪ ಮುಚ್ಚಿ ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ, ನೀವು ನೋಡ್ಬೋದು. ಮೊಳಕೆ ಕಾಳು ಪಲ್ಯ ಈ ಕಡೆ ಉದ್ಕ ಎರಡೂ ರೆಡಿ. ಇದಕ್ಕೆ ಮುದ್ದೆ ಆಗಲಿ ಅನ್ನ ಆಗಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಮಾಡಿಕೊಂಡು ತಿನ್ಬೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಪ್ಲೀಸ್.